ಓದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿ ಅನ್ನೋಂಗ್ ಆಗ್ಬಿಟ್ನಲ್ಲ ಈ ಮದನ್. ಬಾಯಿಗೆ ಬಂದಾಗ ಮಾತಾಡ್ತಾನೆ ಕಣೆ. ಹೋಗ್ಲಿ ಪಾಪ ಅಂತ ಸುಮ್ನಿದ್ರೆ ಶ್ರೀಗೆ ಯಾವಾಗ ಡಿವೋರ್ಸ್ ಕೊಡ್ತೀಯ ಅಂತ ಕೇಳ್ತಾನೆ. ನಂಗ್ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು. ಅದೇ ಕೋಪದಲ್ಲಿ 4 ಏಟ್ ಬಾರಿಸ್ಬೇಕಾಗಿತ್ತು. ಆಗ್ಲಾದ್ರೂ ಬುದ್ಧಿ ಕಲ್ತಿರೋ ಅವನು. ಪೊಲೀಸರ ಏಟಿಗೆ ಕೇರ್ ಮಾಡಲ್ಲ ಅವನು, ನನ್ನ ಏಟಿಗೆ ಬುದ್ಧಿ ಕಲಿತಾನ. ಅದು ನಿಜ. ಇನ್ಫ್ಯಾಕ್ಟ್ ನೀನೇನಾರ ಅವ್ನ್ ಕೆನ್ನೆ ಹೊಡೆದಿದ್ರೆ ಅದನ್ನೇ ಮಸಾಜ್ ಅನ್ಕೊಂಡ್ಬಿಡ್ತಿದ್ನೇನೋ. ಗೀತಾ, ಮದನ್ ವಿಚಾರನ ಶ್ರೀಗ್ ಹೇಳ್ಬಿಡು. ಮತ್ತೆ ಮದನ್ ತೊಂದರೆ ಕೊಡ್ತಾ ಇದ್ದಾನೆ ಅಂತ. ಬಾವ ಅವ್ರದೇ ಸ್ಟೈಲಲ್ಲಿ ಅವನಿಗೆ ವಾರ್ನ್ ಮಾಡ್ತಾನೆ. ಇಲ್ಲಾಂದ್ರೆ ಈ ಮದನ್ ರಾವಣನ್ ತರ ವೇಷ ಹಾಕೊಂಡ್ಬಂದು ನೀನನ್ನು ಹಾರಿಸ್ಕೊಂಡು ಹೋಗ್ಬಿಟ್ರೆ ಕಷ್ಟ. ನೀನ್ ಈಗಲೇ ಫೋನ್ ಮಾಡೆ ಬಾವಂಗೆ. ಅವ್ರ ಹತ್ರ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಹೋಗಿ ಬಾಸ್ ಹತ್ರ ಮಾತಾಡ್ತೀನಿ. ಮದನ್ ವಿಚಾರನ್ ಬಾಸ್ ಹತ್ರ ಮಾತಾಡೋಕೆ ಅವ್ರೆ ನಿಮ್ ದೊಡ್ಡಪ್ಪ ಚಿಕ್ಕಪ್ಪನ ಮಗನ? ಮದನ್ ವಿಚಾರ ಅಲ್ಲ ಕಣೆ, ಲೋನ್ ತಗೊಂಡಿದ್ನಲ್ಲ ಅದ್ರ ಬಗ್ಗೆ. ಮುಂದಿನ ವಾರ ಅಪ್ಪನ ಕಾಲ್ ಆಪರೇಷನ್ ಆಗ್ತಿದೆ. ಹೌದಾ? ಪರವಾಗಿಲ್ಲ ಕಣೆ, ಕೊನೆಗೂ ನಿನ್ ಸಂಪಾದನೆಲೆ ನಿಮ್ಮ ಅಪ್ಪನ ಕಾಲ್ ಆಪರೇಷನ್ ಮಾಡಿಸ್ತಾ ಇದೀಯಾ. ನೀನ್ ಸಾಧಿಸ್ಬಿಟ್ಟೆ. ಕಂಗ್ರಾಟ್ಸ್. ಥ್ಯಾಂಕ್ಸ್. ಲೋನ್ ಅಪ್ಲೈ ಮಾಡಿದ್ನಲ್ಲ, ಈ ತಿಂಗಳ ಸ್ಯಾಲ್ರಿಯಿಂದಾನೇ EMI ಕಟ್ ಆಗ್ಬೇಕು. ಅದ್ರ ಬಗ್ಗೆನೇ ಮಾತಾಡ್ಬೇಕು. ಹೋಗಿ ಮಾತಾಡು. ಆ ಸ್ವಾಮಿ ನಿನ್ನ ಮಗಳು ಅಂತಿದ್ರು. EMI ಏನಾದ್ರು ಕನ್ಸೆಷನ್ ಕೊಟ್ರು ಕೊಡ್ಬೋದು. ಬರ್ತೀನಿ. ಏಯ್ ಅಲ್ಲ, ಸಂಶಯ ಪಡೋದಕ್ಕೂ ಒಂದು ಇತಿಮಿತಿ ಅನ್ನೋದು ಇರ್ತದ. ನಿಂಗೆ ಎಷ್ಟು ಸರ್ತೆ ಅಲ್ಲ, ಹುಡುಗಿ ವಯಸ್ಸೇನು ನನ್ನ ವಯಸ್ಸೇನು? ನೀವು ಒಂದು ಕೆಲಸ ಮಾಡ, ಮೊದಲ ಹೊಲಸು TV ಪ್ರೋಗ್ರಾಮ್ ನೋಡೋದು ಬಿಡು. ಅದನ್ನ ನೋಡೇ ಈಗ ಮಗಳು ಸಹಿತ ಅಪ್ಪನ ನಂಬಲಾರ್ದ ಕಾಲ ಬಂತು. ನೋ ಇಲ್ಲ, ನನಗೆ ಬರ್ಲಿಕ್ಕೆ ಆಗುದಿಲ್ಲ, ಮನೆಗೆ ಬರ್ಲಿಕ್ಕೆ ಆಗುದಿಲ್ಲ ಹೇಳಿಕತ್ತಲ್ಲ. ನಿನಗೆ ಕೆಲಸ ಭಾಳ ಪೆಂಡಿಂಗ್ ಅದ. ಅಲ್ಲ, 2 ದಿವಸ ರಜಾ ಹಾಕಿ ನಾನು ನಿನ್ನ ತವ್ರ ಮನೆಗೆ ಕರ್ಕೊಂಡು ಹೋಗಿ ನಿನಗೆ ಚೈನಿಗೆ ಹೊಡಿಸ್ಕೊಂಡು ಕರ್ಕೊಂಬಂದೇನಿಲ್ಲ. ಮತ್ತು ಆವಾಗಿನ ಕೆಲಸ ಏನು ನಮ್ಮ ಅಪ್ಪ ಬಂದು ಮಾಡ್ತಾನಿಲ್ಲೇ? ಏಯ್ ನೋಡಿ, ಭಾಳ ಮಾತಾಡ್ಲಿಕ್ಕೆ ನೋಡ್ ಮಾತಿಗೆ ಇರ್ತೇನೆ. ನಾ ರಾಜೀನಾಮೆ ಕೊಟ್ಟು ನಿನ್ನ ಸೇವಾಕ ಬಂದ್ಬಿಡ್ತೇನೆ ಅತ್ತ ಕಡೆ. ನಿಮ್ಮ ಅಪ್ಪಗೆ ಪಗಾರ ಕೊಡು ಅಂತ ಹೇಳು. ಬಾ. ಹಿಂಗ ಇಡು ಫೋನ್, ಇಡು.